ನಮಸ್ಕಾರ ಸ್ನೇಹಿತರೆ. ನಾನು ಕಿರಣ್ ಬಸಪ್ಪ ಬಾಳಗೋಳ್, ಲಿಂಗಾಪುರ SR ಗ್ರಾಮದ ಕೃಷ್ಣಾ ತೀರದ ಮನುಷ್ಯ, ಬಿಳಗಿ ತಾಲೂಕು, ಬಾಗಲಕೋಟೆ ಜಿಲ್ಲೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯ. ಈ ಹಿಂದೆ ಸಂಘಟನಾತ್ಮಕವಾಗಿ ಮತ್ತು ಸಮ್ಮೇಳನಗಳ ಆಯೋಜನೆಯಲ್ಲಿ ನನ್ನದೇ ಆದಂಥ ಕಿರುದಾರಿಯನ್ನು ನಡೆದವ. ಕಮ್ ಟು ದಿ ಪಾಯಿಂಟ್, ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಮಾತಾಡಬಾರ್ದು ಅಂತ ಬಿಟ್ಟು ವಿಷಯಗಳನ್ನು ವರ್ತಮಾನ ಅನಿವಾರ್ಯ ಸಾಧ್ಯತೆಗಳನ್ನು ಹುಟ್ಟುಹಾಕ್ತೈತಿ. ಪ್ರಶ್ನೆಗಳನ್ನು ಮಾಡದೇ ಇದ್ರೆ ಈ ಪ್ರಪಂಚ ನಮ್ಮನ್ನು ದರಕರಿಸದೆ ಮುಂದೆ ಸಾಕ್ತೈತಿ. ಅಥವಾ ನಮ್ಮನ್ನು ನಾವೇ ಯಾವುದರ ಒಂದು ಬಿಡಕ್ಕೆ ಬಿದ್ದು ಇದಕ್ಕೆ ಬಿದ್ದು ಸುಮ್ಮ ಮೌನ ಮಾತಾಡಿದ್ರೆ ಮಾತುಗಳನ್ನು ಕಸ್ಕೊಳ್ಳೋಕ್ಕಾಗೋದಿಲ್ಲ. ಮೌನ ಆದ್ರೆ ಮಾತುಗಳನ್ನು ಕಸ್ಕೊಳ್ಳೋಕ್ಕಾಗೋದಿಲ್ಲ. ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಷಯದ ಕುರಿತಾಗಿ ನಾನು ಸಾಕಷ್ಟು ಸಲ, ಆಮೇಲೆ ಕೇಂದ್ರ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಸಾಕಷ್ಟು ಸಲ ನಾನು ಶುರುವಾತಿನಿಂದ ಮಹೇಶ್ ಜೋಶಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವ ಆಗಬೇಕಾದ್ರೆ ಆ ಪರೀಕ್ಷೆ ಪಾಸ್ ಆಗಬೇಕು, ಈ ಪರೀಕ್ಷೆ ಪಾಸ್ ಆಗಬೇಕು ಅನ್ನುವ ಒಂದು ಎಡಬಿಡಂಗಿತನವನ್ನು ಪ್ರಶ್ನಿಸಿ ಅವಾಗಿನಿಂದ ನಾನು ಲೈವ್ ಅಥವಾ ನನ್ನದೇ ಆದದ್ದ ಮಾಧ್ಯಮಗಳ ಮುಖಾಂತರ ನಾನು ಪ್ರಶ್ನೆ ಮಾಡ್ಕೊತ ಬಂದಿದ್ದೀನಿ. ಅಫ್ಕೋರ್ಸ್ ನಾನು ಶಿವಾನಂದ ಸಿಲ್ಲಿಕೆರೆ ಅವ್ರನ್ನ, ಮಹೇಶ್ ಜೋಶಿ ಅವ್ರನ್ನ, ನಮ್ಮದೇ ಭಾಗದ ಮಾಲಿ ಪಾಟೀಲ್ ಅವ್ರನ್ನ ಬಿಟ್ಟು ಮಹೇಶ್ ಜೋಶಿ ಅವ್ರನ್ನ ಬೆಂಬಲಿಸಿದ್ದೆವು. ಅವರು ಗುರು ಗೋವಿಂದ ಭಟ್ಟರ ವಂಶಾವಳಿಯ ಹೊಸ ಬೀಜದ ತಳಿ ಎನ್ನುವ ಕಾರಣಕ್ಕಾಗಿ, ಹೊಸ ಭರವಸೆಗಳ ಅದ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಗೆಳೆಯರು ಸಂಗ್ರಹಿಸಿದ ಮಾಹಿತಿಯ ಪ್ರಕಾರ ಐ ಆಮ್ ಟಾರ್ಗೆಟ್ ಟು ದಿ ಶಿವಾನಂದ ಸಿಲ್ಲಿಕೇರಿ. ಒಬ್ಬ ಸಾಹಿತಿಗೆ ಇರಬೇಕಾದದ್ದು 3 ಲಕ್ಷಣಗಳದಾವು. ಒಂದು ಸತ್ಯ, ಒಂದು ಪ್ರಾಮಾಣಿಕತೆ, ಒಂದು ವಿಶ್ವಾಸ. ಈ 3 ಇರಲಾರ್ದವ ಸಾಹಿತಿ ಅಲ್ಲಂತ ನನಗಂತೂ ಗೊತ್ತೈತೆ. ಅದ್ರ ಉಳಿದ ಪರಿಭಾಷೆ ಗೊತ್ತಿಲ್ಲ ನನಗೆ. ಆಮೇಲೆ ಪ್ರಾಜ್ಞರೊಬ್ಬರ ಜೋಡಿ ಇವತ್ತು ಮಾತಾಡಕತ್ತಿದ್ನಿ. ತಾಳಮೇಳ ಇಲ್ಲಂದ್ರೆ ಏನು ಮಾಡೋದು ಅಂತ. ತಾಳ ಅಂದ್ರೆ ನಾಲಿಗೆ, ಮೇಳ ಅಂದ್ರೆ ಸಮಾಜ. ನಾನು ನಾಲಿಗೆಯಿಂದ ಏನು ಮಾತಾಡ್ತೀನಿ ಅದನ್ನು ಸಮಾಜ ಒಪ್ಪಬೇಕು. ತಾಳಮೇಳ ಇಲ್ಲ ಅಂತಂದ್ರೆ ಅದು ಅಲ್ಲಿ ಒಂದು ಕುಚೋದ್ದಿತನ ಅಥವಾ ಸ್ವಾರ್ಥ ಹುಟ್ಟುಬಿಡ್ತೈತಿ. ನಾನು 5 ಪ್ರಶ್ನೆಗಳನ್ನು ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸನ್ಮಾನ್ಯ ಶ್ರೀ 1018 ಅಥವಾ ಇನ್ನೊಂದು 2-3 ಸಾವಿರ ಇಟ್ಕೊಳ್ಳಿ, ಅವ್ರನ್ನ ಕೇಳುವ ಪ್ರಶ್ನೆ ಇಷ್ಟೇ. ಕಳೆದ 4 ವರ್ಷ, ಈ ಅರ್ಧ ಬಿಟ್ಬಿಡು, ಎಲ್ಲ ತಾಲೂಕಿಗೆ 7,500 ರೂಪಾಯಿ ಪ್ರತಿ ತಾಲೂಕಿಗೆ ನಿರ್ವಹಣಾ ವೆಚ್ಚ ಖರ್ಚಾಕಿ ಕೇಂದ್ರ ಪರಿಷತ್ನಿಂದ ನೀವು ಡ್ರಾ ಮಾಡಿರಿ. ಅಲ್ಲಿ ಹುನಗುಂದಾಗ ಮಲ್ಲಿಕಾರ್ಜುನ್ ಸಜ್ಜನ್ ಸಹಿ ಇರಬೇಕು, ಬದಾಮಿಯಾಗ ಗಂಟಿ ಸಹಿ ಇರಬೇಕು. ಈ ಫೋನ್ ಒಂದು ಹಂಗೆ ಕಾಡ್ತಾವೆ. ಗಂಟಿಯವ್ರ ಸಹಿ ಇರಬೇಕಾಗಿತ್ತು. ಮುದೋಳದಾಗ ಆನಂದ್ ಪೂಜಾರಿ ಅವ್ರ ಸಹಿ ಇರಬೇಕಾಗಿತ್ತು. ಆಮೇಲೆ BM ಹೊರಕೇರಿ ಬದಾಮಿ ಒಳಗೆ ಇರಬೇಕಾಗಿತ್ತು. ಕ್ರೂ ಮೆಗಾಡಿ ಅವ್ರದ್ದು ಇರಬೇಕಾಗಿತ್ತು. ಆಮೇಲೆ
ಒಬ್ಬ ಸಜ್ಜನ ಮನುಷ್ಯ PR ಸಣ್ಣಪ್ಪನವ್ರು ಹೆಡ್ ಕ್ವಾರ್ಟರ್ ತಲಾಟಿ ಇದ್ದಂಗೆ ಅವ್ರ ಸಹಿ ಇರಬೇಕಾಗಿತ್ತು. ಒಂದು ವರ್ಷಕ್ಕೆ ಒಂದು ತಾಲೂಕಿಗೆ 7,500 ರೂಪಾಯಿ ಅಂತೆ. 7 ಎಷ್ಟಮ್ಮ ಅದು 45 43,000 ರೂಪಾಯಿ ಫೋರ್ಜರಿ ಸಹಿ, ಡುಪ್ಲಿಕೇಟ್ ಸಹಿ ಮಾಡಿ ರೊಕ್ಕ ಐತಿದ್ರಿ. ಆಮೇಲೆ 1 ಲಕ್ಷ ರೂಪಾಯಿ ತಾಲೂಕಾ ಸಾಹಿತ್ಯ ಸಮ್ಮೇಳನಕ್ಕೆ ಬರಬೇಕಾದಂಥದ್ದು ಅನುದಾನ, ಎಲ್ಲ ತಾಲೂಕಾ ಅಧ್ಯಕ್ಷರುಗಳ ಡುಪ್ಲಿಕೇಟ್ ಸಹಿ ಮಾಡಿ, ಫೋರ್ಜರಿ ಸಹಿ ಮಾಡಿ ಅಲ್ಲಿ ರೊಕ್ಕ ಐತಿದ್ರಿ. ದತ್ತಿ ನಿಧಿಗಳ ರೊಕ್ಕ ಮುಂಡ ಮುಚ್ಚಿದ್ರಿ. GST IT ಇನ್ಕಮ್ ಟ್ಯಾಕ್ಸ್ ನಿಮಗೇನು ಸಂಬಂಧ ಇರುವುದಿಲ್ಲ, ಯಾಕಂದರೆ ನೀವು ಭೈವ ಭಾರತದ ಕನ್ನಡ ಸಂಸ್ಕೃತಿಯ ಅದ್ವೈರರು. ನಿಮ್ಮ ಅಧ್ಯಕ್ಷ ಈಗ ಕಂಬಿ ಎನಿಸ್ತಕತ್ತಾರಲ್ಲ, ಹಂಗೆ ಯಥಾ ರಾಜ ತಥಾ ಪ್ರಜೆ ಅನ್ನೋದು. ಈ ಒಂದು ನಿಮಿಷದಿಂದ ನಿಮಗೆ ಫೋನ್ ಹಚ್ಚಿದ್ದೆ ನಾನು. ಒಂದೇ ಒಂದು ಫೋರ್ಜರಿ ನಾ ಸಹಿ ಮಾಡಿಲ್ಲ ಅಂದ್ರೆ ನೀವು ಹಳ್ಳಿ ಕಡೆ ಒಂದು ಮಾತೈತಿ, ಎಲ್ಲೋ ಏನೋ ತೊಳ್ಕೊಂಬಂದಾಕಿ ಊರ್ಗರ್ತೆ ಅಂತ. ಹಂಗೆಲ್ಲ ಸುಳ್ಳು ಹೇಳಬಾರ್ದು. ಈಸ್ ದಿ ಬೆಸ್ಟ್ ಅಕಾಡೆಮಿಸ್ಟ್. ಡಾಕ್ಟರ್ ವೀರೇಶ್ ಬಡಗೇರ್ ಈ ನೆಲಕಂಡ ಮನುಷ್ಯ ತಮ್ಮ ಪಾಡಿಗೆ ತಾವು ಬರ್ಕೋತ ಇರೋರು, ಸಾಧನೆ ಮಾಡೋರು, ಅವ್ರ ಹೆಸರು ಫೋರ್ಜರಿ ಮಾಡಿರಿ. ಈ ನಾಡು ಕಂಡ ಬಹುದೊಡ್ಡ ಶ್ರೇಷ್ಠ ಮಠಾಧೀಶರು ಕದಾಕದನ ಅವ್ರ ಸಹಿ ಫೋರ್ಜರಿ ಮಾಡಿರಿ. ಫೋರ್ಜರಿ ಅಂದ್ರೆ 420, ಅದು 470. ನೀರು ಬೂದಾಳದೊಳಗೆ ಗೆಳೆಯರೆಲ್ಲ ಸೇರಿ ಡಾಕ್ಟರ್ YM ಯಾಕೊಳ್ಳಿ ಬಳಗ ಅವರೆಲ್ಲ ಸೇರಿ ಊಟದ ಖರ್ಚು ಹೊತ್ಕೊಂಡಾರ. ನೀವು ಬಾಗಲಕೋಟೆ ಒಂದು ಖಾನಾವಳಿಯಾಗ 3,80,000 ರೂಪಾಯಿ ಇದ್ದು ವಿತೌಟ್ GST ಖರ್ಚು ಹಾಕಿ ಮುಂಡ ಮುಚ್ಚಿರಿ. ಬಾಗಲಕೋಟೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದೊಳಗೆ ಅಂಬೇಡ್ಕರ್ ಭವನದಾಗ ಆದದ್ದು. ಸನ್ಮಾನ್ಯ ಶ್ರೀ ನಮಗೊಂದು ಮುಖ ಇರ್ತೈತೆ ರೀ, ಕಿರಣ್ ಬಾಳಗಳು ಅಂತಂದ್ರೆ ಏನೋ ಮಾಡ್ತಿರ್ತಾನೆ ಬಿಡಪ್ಪ ನಮ್ಮ ಹುಡುಗ ಅಂಥೇಳಿ ಕೊಟ್ಟಿರ್ತಾರೆ. ಸನ್ಮಾನ್ಯ ಶ್ರೀ SR ಪಾಟೀಲ್ರವರು 1 ಲಕ್ಷ ರೂಪಾಯಿ ನನ್ನ ಮಗ ಅಂತ ಸ್ವೀಕಾರ ಮಾಡ್ಯಾರ ಇವರು. ಕೊಟ್ಬಿಡ್ರಿ, ಲೆಕ್ಕಿಲ್ಲ. ಅವ್ರ ಮನೆಗೆ ಹೋಗಿ ನೀವು ಬ್ಯಾಗ್ ಕೊಡ್ತೀರಿ, ರೊಕ್ಕ ಬಂದಿಲ್ಲ ನನ್ನ ಕಡೆ, ನಾ ಹೆಂಗೆ ಲೆಕ್ಕ ಕೊಡ್ರಿ ಅಂತ. ಬ್ಯಾಗ್ ಬಂದಾವಲ್ರಿ. ಆಮೇಲೆ ಸಣ್ಣಪ್ಪನವ್ರು ಸರ್ 10,000 ರೂಪಾಯಿ, ಆಮೇಲೆ 20,000 ರೂಪಾಯಿ ನೀವು ಕೊಟ್ರಿ, ಬ್ಯಾಗ್ ಕಡಿಮೆ ಬಿದ್ದು ನಾವೊಂದಿಷ್ಟು ಹಾಕಿದ್ವಿ, ಏನೋ ಮಾಡಿದೆವಲ್ಲ ಅದನ್ನು. 10 ಬ್ಯಾಗ್ ತೊಗೊಂಡು ಹೋಗಿ ಮನೆಗೆ ಹೋದ್ರಲ್ಲ. ಅದು ಸುಳ್ಳ ದಾಖಲೆ. ಬಿಳ್ಗಿ ತಾಲೂಕಿನೊಳಗೆ ಬಹುದೊಡ್ಡ ನಾವು ಅವರು ಪಾದ ಧೂಳಿಗೆ ಸಮ ಇಲ್ಲ. ಅಲ್ಲಿ ಸುಮ್ಮನೆ ಹಂಗೆ ನಡೆದಾಡಿ ಹೋಗ್ಬಿಟ್ರೆ ನಾವು ದೂರ ನಿಂತು ನಮಸ್ಕಾರ ಮಾಡಿಬಿಡ್ಬೇಕು. ಅಂಥವ್ರಿಗೆ ಮೋಸ ಮಾಡಿದ್ರಲ್ರಿ ಸರ್. ಯಾರ್ದಾರ ರೊಕ್ಕ ಬೇಕಂದ್ರೆ ಏನಾರ ಮಾಡಿಬಿಡ್ಬೋದ್ರಿ, ತುಡುಗು ಮಾಡಿಬಿಡಲ್ಲ. ಸಿಂಧೂರು ಲಕ್ಷ್ಮಣ ಗತೆ ಹಿಂಗ್ಯಾಕೆ ಮಾಡೋದು ಅದನ್ನು?
ಎಲ್ಲ ಜಿ ಎಸ್ ಟಿ 400 ಪೇಜ್ಗಳ, ಎಷ್ಟು 400 ಪೇಜ್ಗಳ ಮಾಹಿತಿ ಹಕ್ಕು ಇದೆ. ಮಲ್ಲಿಕಾರ್ಜುನ್ ಸಜ್ಜನ್ ಅನ್ನೋ ಒಬ್ಬ ಮನುಷ್ಯ ಹುನಗುಂದ, ಟಿಕ್ 20 ಅವು ಏನು ಕೆಟ್ಟದ್ದನ್ನು ಒಟ್ಟ ಸೇರ್ಲಾರ್ದ ಮನುಷ್ಯ. ಅವ್ರ ಹೆಸರು ಡೂಪ್ಲಿಕೇಟ್ ಮಾಡಿ 1 ಲಕ್ಷ ರೂಪಾಯಿ ಖರ್ಚಾಗಿತ್ತು. ನ ಆಮೇಲೆ ನಿಮ್ಮ ಎಲ್ಲ ರೆಸಿಟಿ ಒಳಗೆ ನಿಮ್ಮ ಮಹೇಶ್ ಜೋಶಿ ಹೇಳ್ತಿದ್ರು ಅದನ್ನು ಕನ್ನಡ ಸರಿಯಾಗಿ ಬರೀಬೇಕು ಅಂತೇಳಿ. ನಿಮ್ಮ ಎಲ್ಲ ರೆಸಿಟಿ ಒಳಗೆ ಒಂದೈತಿ, ಅನುದಾನ ಬರೆಯಕ್ಕೆ ಬಂದಿಲ್ಲ ನಿಮಗೆ. ಅವ ಇನ್ನೊಬ್ಬ ಅವದಾನ ಗುಳೆ ದುಡ್ದಾವ ಕಿಳಿ ಕ್ಯಾತ್ರ ಗೊಂದಲಿಗೆರ ಅವ ಸಿ ಎಂ ಜೋಶಿ, ಅವ ಬರ್ದದ್ದು ಅನುದಾನ ದ ಮಹಾಪ್ರಾಣ ಅಲ್ಲ. ನೀವು ಎಲ್ಲ ರೆಸಿಟಿ ಒಳಗೆ ಅನುದಾನ ಬರೆದಿರಿ. ನೀವು ಭಾರಿ ಶಾಣ್ಯಾರ. ಹೊಸ ಕನ್ನಡ ನಿಘಂಟು ನುಟ್ಟಾಕ ಅನುದಾನ ಏನು ದಾನ. ಎಲ್ಲ ರೆಸಿಪ್ಟಿ ಒಳಗೆ 2 ನಂಬರ್ ಅದಾವು. ರಾತ್ರಿ ಕೂತು ಸೆರೆ ಕುಡ್ದು ಬರ್ದಿದ್ದು ನೀವು. ತಿನ್ಬೇಕ್ರಿ ಮನುಷ್ಯ. ಯಾರ ಮಾಡ್ಯಾರ ಅನ್ನೋದು ನೋಡ್ಯಾರ ತಿನ್ಬೇಕದ. ಇವತ್ತಿನವರೆಗೂ ನಿಮ್ಮ ಸಾಂಸ್ಕೃತಿಕ ಆಧಾರವನ್ನು ನೀವು ಸಮರ್ಥನೆ ಮಾತಾಡ್ತಿರಲ್ಲ, ಅದು ತೀರಾ ನೋವಿನ ಸಂಗತಿ. ಅರ್ಧಚಂದ್ರ ಪ್ರಯೋಗ ಇದು ಬೀಳಗಿ ತಾಲೂಕಿದು. ನಾನು ಇಡೀ ಜಿಲ್ಲೆಯನ್ನು ಪ್ರತಿನಿಧಿಸೋದಿಲ್ಲ. ಬೀಳಗಿ ತಾಲೂಕ ಎಡಕ್ಕೆ ಹೋದ್ರೆ ಘಟಪ್ರಭಾ ಅದಾಳ, ಬಲಕ್ಕೆ ಬಂದ್ರೆ ಕೃಷ್ಣಾ ನದಿ ಅದಾಳ. ನದಿ ಸಂಸ್ಕೃತಿ ಜನ ರೀ ಸರ್. ನಾವು ಈ ಸಾರಿ ನಾವು ಮುಳುಗಿಸದೇ ಇರ್ತೀವ. ಸರಿಯಾಗಿದ್ರ ಎಲ್ಲ ವಹಿವಾಟುಗಳು ತಾಕತ್ತಿದ್ರ ಅದು ಏನೋ ಮೊನ್ನೆ ಯಾರ ಮುಂದೆನೇ ಏನೋ ಒಂದು ಮಾತು ಬೆಳೆಸಿದ್ರಂತ. ಅವ್ರು ಯಾರೋ ಏನೋ ಪ್ರಚೋದನೆ ಮಾಡ್ತಾರಂತ, ಅವ್ರು ಯಾರೋ ಏನೋ ಮಾಡ್ತಾರಂತೇಳಿ ಅಂತಂದು ಅಪ್ಪಗುಟ್ಟಿದ್ರ ಅಂತ ಅನ್ನೋ ಒಂದು ಮಾತಾಕಿದೆ ಅಂದ್ರಿ ಅಂತ ನೀವು ಯಾರೋ ಒಬ್ಬರು ಹೇಳಿದ್ರು ನನಗೆ. ಅದನ್ನೇನು ನಾನು ನಂಬೋದಿಲ್ಲ, ಯಾಕಂದ್ರೆ ನಮ್ಮ ಬೆನ್ನು ನಮಗೆ ಕಂಡಿಲ್ಲ. ನಿಮ್ಮ ಅಪ್ಪಗುಟ್ಟಿದ್ರೆ ಸರಿಯಾಗಿ ಲೆಕ್ಕ ಕೊಟ್ಬಿಟ್ರಿ. DNA, RNA, GST, IT ಕೊಡ್ರಿ. ಯು ಜಸ್ಟ್ ಪ್ರೂವ್ ಯುವರ್ ಸೆಲ್ಫ್. ಹೂ ಆರ್ ಯು? ಯುದ್ಧ ಎಲ್ಲ ಲೆಕ್ಕಪತ್ರಗಳನ್ನು ಕಟ್ಕೊಂಡ ಅದೇನೋ ಮೊನ್ನೆ ಒಬ್ಬರಿಗೆ ಬದಾಮಿ ತಾಲೂಕಿನ ಒಬ್ಬ ಬಹುದೊಡ್ಡ ಲೀಡರ್ಸ್ ಕಡೆ ನಿಮ್ಮ ಕುಲಬಾಂಧವ್ರ ಕಡೆ ಫೋನ್ ಹಚ್ತೀರಂತ. ಯಾವನೊಬ್ಬನು ಸುಮ್ ಕುಂದ್ರಸ್ರಿ. ಯಾರು ಸತ್ಯ ಸುಮ್ ಕುಂದಿರ್ತೈತೇನ್ರಿ? ಕುಂಡಿ ಒಳಗೆ ಬಂದು ಹುಂಸನ ಸುಮ್ ಕುಂದ್ರದಿಲ್ಲ, ಹೊರಗೆ ಹೋಗುದ. ಅದು ಅಪಾನ ವಾಯು ಅಂತಾರ ಅದಕ್ಕೆ ಬ್ರಾಹ್ಮಣ ಭಾಷೆ ಒಳಗೆ. ನಿಮ್ಮ ಮಹೇಶ್ ಜೋಶಿ ಭಾಷೆ ಒಳಗೆ ಅಪಾನ ವಾಯು ಅಂತಾರ ಅದಕ್ಕೆ. ಊಟ ಮಾಡಿದ ಮೇಲೆ ಗೋಮಯ ಬೆಳಿಬೇಕು, ಅನ್ನಕ್ಕೆ ಗೌರವ ಕೊಡ್ಬೇಕನ್ನೋ ಕಾರಣಕ್ಕೆ ಒಂದು ಅಗಳು ಸಹಿತ ನಾವು ಕಾಲಾಗಿ ತುಳಿಬಾರ್ದು ಅನ್ನೋ ಕಾರಣಕ್ಕೆ ಗೋಮಯ ಬೆಳಿಬೇಕು. ಅಂಗಳು ತುಂಬ ಗೋಮಯ ಬೆಳೆದ್ರಲ್ರಿ ನೀವು. 18,74,000 ರೂಪಾಯಿ ಗೋಲ್ಮಾಲ್. ಇವತ್ತಿನ ಲೆಕ್ಕಾಚಾರ ಪ್ರಕಾರ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಕೊಟ್ಟ ಲೆಕ್ಕದ ಪ್ರಕಾರ ಅವರು ನಿಮ್ಗೆ ಹಣ ಸಂದಾಯ ಮಾಡ್ಯಾರ. ಯಾವ ಓದಿತೀನಿ ಅಂದಾರ ಅವ್ರಿಗೆ ರೊಕ್ಕ ಕೊಟ್ಟಿರಿ. ಬೀಳಗಿ ತಾಲೂಕಿಗೆ ಕೊಟ್ಟಿರಿ ಬಿಡ್ರಿ, ಅವ್ರು ಸುಮ್ಮದಾರ. ಬೀಳಗಿ ತಾಲೂಕು ಒಂದು ಹೊರತುಪಡಿಸಿ ನೀವು ಯಾವ ತಾಲೂಕಿಗೆ ರೊಕ್ಕ ಕೊಟ್ಟಿಲ್ಲ. ಪ್ರತಿ ತಾಲೂಕಿನಿಂದ
ಇನ್ನು ಮೇಲೆ ಮಾಹಿತಿ ಚಲೋ ಆಕತಿ. ಜಸ್ಟ್ ಯು ಸರೆಂಡರ್ ಯುವರ್ ಸೆಲ್ಫ್. ಇಲ್ಲ ನಾ ಮಾಡೇ ಇಲ್ಲ ಅಂತಂದ್ರೆ ನಿಮ್ಮ ಮನೆ ಬಾರ. ನಾ ಬಿದ್ನಪ್ಪ ಮೊನ್ನೆ, ನಂದು ಬಿದ್ನಪ್ಪ, ಹೌದು ಬಿದ್ನಿ, ಮುಗಿದೋತು. ಡಾಕ್ಟ್ರ್ ತಗೊಂಡು ಸರ್ ನಾನು ರಿಪೇರಿ ಮಾಡ್ರಿ ಅಂದ. ನಾನು ಬಿದ್ದೀನಿ ಅಂತ ಹೇಳೋ ಮರ ಏನಾರು ರಿಪೇರಿ ಮಾಡ್ತಾರೆ. ಆಮೇಲೆ ಇನ್ನೊಂದೇನು, ಅಲ್ಲ ಮಠಾಧೀಶರನ್ನು ಸಹಿತ ಬಿಡಂಗಿಲ್ಲಲ್ರಿ ನೀವು, ಅವ್ರ ಹೆಸರು ಫೋರ್ಜರಿ ಮಾಡ್ತಾರಲ್ರಿ. ಯೂನಿವರ್ಸಿಟಿ ಟೈಕೂನ್ಗಳ್ರಿ, ಅವ್ರು ಫೋರ್ಜರಿ ಮಾಡ್ತಾರೆ. ತಾಲೂಕು ಅಧ್ಯಕ್ಷರು ಎಲ್ಲರೂ ಮಾಸ್ತರುಗಳು, ಅಕ್ಷರ ಬಲ್ಲವರು, ಅವರೆಲ್ಲ ರೆಸಿಪ್ಟ್ ಫೋರ್ಜರಿ ಮಾಡ್ತಾರೆ. 420 ಅಲ್ಲದು 840 ಅದು. ನಾಟ್ ಓನ್ಲಿ ಯು ಆರ್ 420, 840 ಯು ಆರ್. ಏನ್ರಿ ದುಡ್ಡು ಬೇಕಂದ್ರೆ ಏನಾರು ಕಾಯಿಪಲ್ಲೆ ಮಾರೋಣ್ರಿ, ಒತ್ತಗಡ್ಯಾಗ ಗೊಂಜಾಳ ತೆನಿ ಮಾರೋಣಪ್ಪ, ಕಲ್ಲಂಗಡಿ ಮಾಡು, ಬ್ಯಾಸಿಗೆ ಬಂತ ಕಲ್ಲಂಗಡಿ ಮಾರೋಣ, ಸಂಜೆ ಆತ ಬಜ್ಜಿ ಮಾರೋಣ. ರೊಕ್ಕ ಗಳಿಸಕ್ಕೆ 1000 ದಾರಿ ಅದಾವ್ರಿ ಮೇಡಮ್. ತರವಲ್ಲ ತೆಗಿ ನಿನ್ನ ತಂಬ್ರಿ. ಅದೇನದು ಶುರುವಾತಿಗೊಂದು ಹಾಡಾಡ್ತಿ, ಏನದು ಅದದು ಮುಂಜಾನೆದ್ದು ಒಂದು ರಾಗ ಐತೆ. ಅದೊಂದು ನಾನ್ಯಾರ ನೆಲೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ, ಏನು ಎಳ್ಳು ಜೀರಿಗೆ ಬೆಳೆಯೋಳ, ಸಂಜೆ ಮುಂದೆ ಬಾ ಗಜವದನ ಬಾ. ಏನ್ರಿ ದಿಸ್ ಇಸ್ ಟೂ ಮಚ್. 420 ವಾರ್. ನಾನು ಹಿಂದೊಮ್ಮೆ ಚಾಲೆಂಜ್ ಮಾಡೀನಿ, ಇವತ್ತು ಚಾಲೆಂಜ್ ಮಾಡಿ ಆಗೋದಿಲ್ಲ, ಬಗ್ಗಿಸಾಕಾಗ. ನಾನು ಕಾನೂನಾತ್ಮಕವಾಗಿ, ಪ್ರಜಾಸತ್ತಾತ್ಮಕವಾಗಿ, ಡೆಮಾಕ್ರೆಟಿಕಲ್ ವೇದ ಒಳಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್, ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಐ ಹ್ಯಾವ್. ಪಾಸ್ಟ್ ಬೇಕು, ಪ್ರೆಸೆಂಟ್ ಟೆನ್ಸ್ ಬೇಕು, ಫ್ಯೂಚರ್ ಪ್ರೆಸೆಂಟ್ ಟೆನ್ಸ್ ಬೇಕು. ಹ್ಯಾಡ್ಸ್ ಅಂಗಿ ಹರ್ಕೊಂಡು ಓಡ್ಯಾಡಲಿಲ್ಲ ಅಂದ್ರೆ ನಡೆಯಂಗೆ ಇಲ್ಲ. ದುಡ್ಡು ಬೇಕಂದ್ರೆ ಎಲ್ಲಾರ ಯಾವ್ದಾರ ಹೊಲ ಲಾವಣಿ ಮಾಡೋಣ್ರಿ, 4ನೇ ಬಾರನೇ ಕೊಡ್ತಾರ. ಒಂದು ಕಬ್ಬಿನ ಹೊಲ ಮಾಡೋಣ, ನಾ ಮಾಡಾಕತ್ತಿಲ್ಲ. ಈಗ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹುಲ್ಲುಗಾವಲ್ಲ, ನಾವೆಲ್ಲ ಅಡ್ನಾಡ್ ಸುಳಿ ಮಕ್ಕಳ, ಸಾರಿ ಅಸಂಸದೀಯ ಪದ ಅದು. ನಾವು ಅಡ್ನಾಡ್ ಸುಳಿ ಮಕ್ಕಳ, ನಿನ್ನ ಅದು ಅಸಂಸದೀಯ ಪದ ನಿಮ್ಗಂದಿಲ್ಲ. 1,00,000 ಬೇಗಳು ಬರ್ತಾವೆ ನನಗೆ, ಬನಿಮಿ ಹುಟ್ಟಿನ ಬೇಗಳದ್ದು ನಿಮಗೊಂದು ಪ್ರಯೋಗ ಮಾಡೋದಿಲ್ಲ. ಅದಕ್ಕೂ ಕೂಡ ಯೋಗ್ಯತೆ ಇಲ್ಲ. ಇದು ನಾನು ಕೇವಲ ಮನೆಯ ಕೂತು ಮೂಕರ್ಜಿ ಬರೋದು ಅಲ್ಲ. ಇದು ಸಾರ್ವತ್ರಿಕವಾಗಿ ನಾನು ಗೆಳೆಯ ನಿನಗೆ ಮಾಡುವ ವಿನಂತಿ ಏನೆಂದರೆ, ಕಿರಣ್ ಬಸಪ್ಪ ಬಾಳಗೋಳ್ ಮಾಡುವ ವಿನಂತಿ ಏನೆಂದರೆ, ಈ ಕ್ರಿಶ್ಚಿಯಾನಿಟಿ ಒಳಗೆ ಒಂದು ಮಾತೈತಿ, ಕನ್ಫೆಷನ್ ಅಂತ ಹೇಳ್ತಾರೆ. ತಪ್ಪೊಪ್ಪಿಗೆ ಅಂತಾರೆ ಅದಕ್ಕೆ. ಕನ್ಫೆಕ್ಷನ್ ಬಾಕ್ಸ್ ಅಂತಾರೆ ಅದಕ್ಕೆ. ತಪ್ಪೊಪ್ಪಿಗೆ ಪೆಟ್ಟಿಗೆ ಅಂತಾರೆ ಅದಕ್ಕೆ. ಜಸ್ಟ್ ಯು ಕನ್ಫೆಷನ್ ಯುವರ್ ಸೆಲ್ಫ್. ಎದಿಗೆ ಅಪ್ಕೊಂಡ್ಬಿಡ್ತೀವೋ ಮತ್ತೆ ನಡೆಯೋನ್ ದಾರಿ ತಪ್ಪಾಗಿದ್ದ ಆಯ್ತು ಬಿಡಪ್ಪ, ಮುಂದೇನು ತಿದ್ದುಕೊಳ್ಳೋನು. ಎಡದ ಕಲ್ಲೆಲ್ಲ ಉಡ್ಯಾ ಕಟ್ಕೊಳಕಾಗತ್ತ. ಸಣ್ಣ ಮಕ್ಕಳು ನಾವು, ಎಡಿದು ಸಹಜ, ಮನ್ಮುಖದ ಸಹಜ, ತಪ್ಪಾಗಿರ್ತಾವೆ. ಮತ್ತು ತಪ್ಪನ್ನು ಸಾಧಿಸಿದ್ರೆ ವಿ ಕ್ಯಾನ್ ಟಾಲ್ರೇಟ್. ಈಗ 5 ನಿಮಿಷದಿಂದ ನಿನಗೆ ಮಾತಾಡಿದಾಗ ನೀನಂದ ಒಂದು ಪುರ್ಜರ ಇಲ್ಲ ಅಂದ, ಬಾ ಮಗಳ, ಹಿಂಗೆ ಅನ್ಬೇಕಾಗತ್ತೆ.
ಇಡೀ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಅವಧಿಯೊಳಗೆ ಅತಿ ಹೆಚ್ಚು ಚರ್ಚೆಯೊಳಗೆ ಒಳಪಟ್ಟದ್ದು ಒಂದು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಬ್ರಾಹ್ಮಣ ಮಹೇಶ್ ಜೋಶಿ ಅನ್ನೋದು ಮೂಷಂಡಿ. ಆಮೇಲೆ ಈ 30 ಜಿಲ್ಲಾದೊಳಗೆ ನೀನು ಸರಿಯಾದ ಉಪಕ್ರಮ ಅಲ್ಲ. ನಾನು ಮೊನ್ನೆ ಹೇಳಿಬಿಟ್ಟಿನಿ, ನೀವೊಂದು ಪೋಸ್ಟ್ ಹಾಕಿದ್ರೆ ಒಬ್ಬ ಲೈಕ್ ಹಾಕೋದಿಲ್ಲ, ನೀನು ಅಟ ಮೇಲೆ ತಿಳ್ಕೊಂಬಿಡ್ಬೇಕು. ಭಾಳ ರಾಚಕೊಪ್ಪ ಹಾಕ್ತಾನೆ ಇನ್ನೊಬ್ಬ ಹಾಕ್ತಿದ್ದ, ಅವ್ನು ಬಿಟ್ಟ ನಾವು ಆನಂದ್ ಹಲ್ಕುರ್ಕಿ ಅವರಿಬ್ಬರು ನಿಮ್ಮ ಏನು ಯಾರೂ ಲೈಕ್ ಹೋಗ್ತದಿಲ್ಲ. ಯು ಆರ್ ಡಿಸ್ಲೈಕ್ ಆ್ಯಂಡ್ ಅನ್ಲೈಕ್. ಆಮೇಲೆ ಜಾನಪದ ಪರಿಷತ್ತಿನಂತರೂ ಹರಹರ ಮಾಡಿದ್ವಿ. ನಿನ್ನೆ ಅವ್ನು ಮಾತಾಡಿ, ನಾನು ಜಿಲ್ಲಾಧ್ಯಕ್ಷರಿಗೆ ರಾಮನಗರಕ್ಕೆ ಹೋಗಿ ಅವನು ಕಿವಿಗೆಡ್ಡಿ ಕೊಟ್ಟು ಬರ್ತಾನೆ. ಒಂದು ರಾಮನಗರಕ್ಕೆ ಹೋಗಿ ರಾಜ್ಯ ಜಾನಪದ ಪರಿಷತ್ತಿನ ಅಧ್ಯಕ್ಷರಿಗೆ ನಾ ಪ್ರಶ್ನೆ ಕೇಳ್ತೇನೆ. ನಾನು ಇದೇನ್ರಿ ನೀವು ಬೆಳೆಸೋ ರೀತಿ ಅಂತ ಹೇಳ್ತಂದ ಕೇಳ್ತೇನೆ ನಾನು. ನೋಬಡಿ ಕ್ಯಾನ್ ಸ್ಟಾಪ್ ಮೀ. ತಿದ್ಕೋರಿ, ಕ್ಷಮೆ ಕೇಳ್ರಿ, ಉದ್ಧಾರ ಹಾಕಿರಿ. ಮುಂದಿನ ಆಯುಷ್ಯದ 50 ವರ್ಷ ಆಗ್ಯಪ್ಪ, ನಮಗೀಗ 50 ವರ್ಷ ಆಗ್ಯಪ್ಪ, ಇನ್ನೂ ಅರ್ಧ ದಾರಿ ಐತಿ ಗೆಳೆಯ. ಸರಿಯಾಗಿ ನಡುನು ಫೋರ್ಜರಿ ಮಾಡಿದ್ದು ನಾಳೆಂತ್ರ ಗೆಳೆಯ. ನಮಸ್ಕಾರ.